24 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಹಂತದ ವಿವಿಧ ಸಂಘಗಳು ಕನ್ನಡ ಭಾಷಾ ಸಂಪನ್ಮೂಲ ಕೇಂದ್ರಗಳ ಉದ್ಘಾಟನೆ ಸೇರಿ ಪೋಷಕರ ಸಭೆ ಆಯೋಜನೆ. ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ. ಮಕ್ಕಳನ್ನ ಪೋಷಕರು ಸಂಸ್ಕಾರಯುತವಾಗಿ ಬೆಳೆಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಎಂದ ಅವರು. ಜುಲೈ 17ರಂದು ಹಿರಿಸಾವೆ ಸದ್ಗುರು ಸಾಯಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಧ್ಯಮ ದಿನಾಚರಣೆ. ಸಾಯಿ ಆಶ್ರಮದ ಗುರುಮೂರ್ತಿ ಗುರೂಜಿ, ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಸೇರಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಇತರೆ ಮುಖಂಡರುಗಳು ಭಾಗಿ. ತಾಲೂಕಿನಲ್ಲಿ ಉಲ್ಬಣವಾಗುತ್ತಿರುವ ಮಹಾಮಾರಿ ಡೆಂಗ್ಯೂ ಜ್ವರದ ಕುರಿತಾಗಿ ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಂದ ಜಾಗೃತಿ ಜಾಥಾ. ರೋಗದ ಕುರಿತಾಗಿ ಅರಿವು ಮೂಡಿಸುವ ಬೀದಿ ನಾಟಕ ಪ್ರದರ್ಶನ. ವಾರ್ತೆಗಳ ವಿವರ. ಎಲ್ಲ ಪೋಷಕರು ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳ ಮುಂದೆ ಮಾತನಾಡುವ ವೇಳೆ ಸಂಸ್ಕಾರ, ಸಭ್ಯತೆಯಿಂದ ಹಿತವಾಗಿ ಮಾತನಾಡಬೇಕು. ಇದರಿಂದ ಮಕ್ಕಳಲ್ಲಿ ಸಂಸ್ಕಾರಯುತ, ಸೌಮ್ಯಯುತ ಭಾವನೆ ರೂಪುಗೊಳ್ಳುತ್ತದೆ. ಇದು ಕಲಿಕೆಯತ್ತ ಆಕರ್ಷಿತವಾಗಲು ಅನುಕೂಲವಾಗುತ್ತದೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪೋಷಕರಿಗೆ ಕರೆ ಕೊಟ್ಟರು. ಪಟ್ಟಣದಲ್ಲಿನ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಹಂತದ ವಿವಿಧ ಸಂಘಗಳು ಹಾಗೂ ಕನ್ನಡ ಭಾಷಾ ಸಂಪನ್ಮೂಲದ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಶಾಲೆಯಲ್ಲಿ ಕರೆಯಲಾಗಿದ್ದ ಪೋಷಕರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಂದೆ ತಾಯಂದಿರು ಮಕ್ಕಳ ಮುಂದೆ ಸಭ್ಯತೆ, ಸಂಸ್ಕಾರ, ಹಿತವಾಗಿ ನಡೆದುಕೊಳ್ಳಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ಹೆತ್ತವರ ನಡುವೆ ಇರುವ ವ್ಯತ್ಯಾಸಗಳು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ಅವರ ಬೆಳವಣಿಗೆ ಮತ್ತು ಕಲಿಕೆಯ ಮೇಲೆ ಹಿನ್ನಡೆಯಾಗುತ್ತದೆ. ಪೋಷಕರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಎಂದ ಅವರು, ಇಲ್ಲಿನ ಶಾಲೆಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಾಲೆಗೆ ಎಲ್ಲಾ ರೀತಿಯ ಭೌತಿಕ ಮತ್ತು ನೈತಿಕ ಸೌಲಭ್ಯಗಳನ್ನು ನೀಡಲಾಗಿದೆ. ಇದರೊಂದಿಗೆ ಉತ್ತಮ ಕ್ರಿಯಾಶೀಲ ಶಿಕ್ಷಕರ ತಂಡವಿದ್ದು ಎಲ್ಲರೂ ಇದರ ಸದ್ಬಳಕೆ ಮಾಡಿಕೊಳ್ಳಲು ಮುಂದಾಗಬೇಕು. ಇಲ್ಲಿ ಆರಂಭಿಸಲಾಗಿರುವ ಕನ್ನಡ ಭಾಷಾ ಸಂಪನ್ಮೂಲ ಸಂಘದಿಂದ ವಿದ್ಯಾರ್ಥಿಗಳು ಯಶಸ್ಸಿನ ಮೆಟ್ಟಿಲು ಏರಲು ಸಹಕಾರಿಯಾಗಿದೆ ಎಂದರು. ಇನ್ನು ಶಾಲೆಯಲ್ಲಿ ಆರಂಭಿಸಲಾಗಿರುವ ಭಾಷಾ ಸಂಪನ್ಮೂಲದ ಬಳಕೆಯ ಕುರಿತಾಗಿ ಶಾಲಾ ವಿದ್ಯಾರ್ಥಿಗಳು ಕಿರುನಾಟಕವನ್ನು ಅಭಿನಯಿಸಿದರು. ಇದು ನೆರೆದಿದ್ದ ಗಣ್ಯರು ಮತ್ತು ಪೋಷಕರ ಮನವನ್ನ ಗೆದ್ದಿತು. ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ದೇವರಾಜೇಗೌಡ ಮಾತನಾಡಿದರು. ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ಇದ್ದರು. ಇವತ್ತಾಗಲೇ ನಾವು ಕನ್ನಡ ಭಾಷಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದ್ರು ಸರ್. ಕನ್ನಡ ಭಾಷಾ ಸಂಪನ್ಮೂಲ ಕೊಠಡಿ ಅಂತ ಹೇಳಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದನ್ನು ಸಹಿತ ಒಂದು ಕೊಠಡಿಯನ್ನ ಮಾಡಿದ್ದೇವೆ. ಈ ಸಮಾಜ ವಿಜ್ಞಾನದವರು ಅದನ್ನು ಒಂದು ಕೊಠಡಿಯನ್ನ ಮಾಡಿದ್ದಾರೆ. ಅದಕ್ಕೆಲ್ಲ ಪೂರಕವಾಗಿ ಸಹಕಾರ ಕೊಟ್ಟು ಈ ಶಾಲೆಯ ಏಳಿಗೆಗಾಗಿ ಸದಾ ಚಿಂತಿಸ್ತಾ ಇರತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಸಿಎನ್ ಬಾಲಕೃಷ್ಣ ಸರ್ ಅವರನ್ನು ಪೂರಕ ಸ್ವಾಗತಿಸ್ತಾ ಇದೆ. ಮೇಲೆ ಜೀವನಗಳು ರೂಪಿತವಾಗ್ತವೆ. ಉತ್ತಮವಾದಂಥ ನಡವಳಿಕೆಗಳು ಭವಿಷ್ಯಕ್ಕೆ ಸೋಪಾನ. ಇವತ್ತು ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಬೇಕಾದ್ರೆ ಓದುವಿನ ಜೊತೆಗೆ ನಡವಳಿಕೆಗಳು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭವಿಷ್ಯದ ಪ್ರಜೆಗಳನ್ನು ರೂಪಿಸಿಕೊಳ್ಳುವಂಥ ಜವಾಬ್ದಾರಿ ಶಿಕ್ಷಕರ ಕೈಲಿದೆ. ಮನೆಯಲ್ಲಿ ತಂದೆ ತಾಯಿಗಳ ಮೇಲೆ ಬಹುತೇಕ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ಶಾಲೆಗೆ ನೀವು ಎಲ್ಲ ಮಕ್ಕಳನ್ನ ಇವತ್ತು ಅಡ್ಮಿಷನ್ ಕೂಡ ಮಾಡಿಸಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ತಂದಿದೆ. ಏಕೆಂದರೆ ಹಣ ಅಧಿಕಾರ ಶಾಶ್ವತವಲ್ಲ, ಹಣ ಅಧಿಕಾರ ಶಾಶ್ವತವಲ್ಲ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಓದಿ ವಿದ್ಯಾವಂತನಾದರೆ ಅವನ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಒಂದು ಹಂತಕ್ಕೆ ಬರೋ ತನಕ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂಥದ್ದು ನಿಮ್ಮ ಜವಾಬ್ದಾರಿ ಮತ್ತು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಭಾವನೆಗಳನ್ನು ಎಲ್ಲ ಪೇರೆಂಟ್ಸ್ಗಳು ಕೂಡ ರೂಢಿಸ್ಕೋಬೇಕು ಅಂತ ನಾವು ಯಾವುದೋ ಸಿಟ್ಟು ತಗೊಂಡು ಮಕ್ಕಳ ಮೇಲೆ ಹಾಕೋದು ಅದು ಅವಕಾಶ ಮಾಡಬಾರ್ದು. ಏನು ಬಿಡುವಿಲ್ಲದ ಒಂದು ಶ್ರಮದ ಬದುಕಿನ ನಡುವೆ ನೀವು ಇರ್ತೀರಿ. ಮಕ್ಕಳೆಲ್ಲ ಬೀದಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ಅದನ್ನು ಬಲಗಂಡು ಅವತ್ತು ಕೇವಲ 12 ಲಕ್ಷ ರೂಪಾಯಿನಲ್ಲಿ ಇದನ್ನು ಮಾಡಿಸ್ಕೊಟ್ರು. ಯಾವಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಾಗ ಕೇವಲ 12 ಲಕ್ಷ. ಇವತ್ತು ಇದನ್ನು ಮಾಡಿಸ್ಬೇಕು ಅಂದರೆ 50 ಲಕ್ಷ ರೂಪಾಯಿ ಬೇಕಾಗ್ತದೆ. ಮಕ್ಕಳು ಅಲ್ಲಿ ಆಗಬಾರ್ದು. ಅಲ್ಲಿ ಅಚ್ಚುಕಟ್ಟಾದಂಥ ವಾತಾವರಣದಲ್ಲಿ ಊಟ ಮಾಡಬೇಕು, ಓದಿಗೂ ಕೂಡ ಅನುಕೂಲ ಆಗಲಿ ಅಂತ ಅವಕಾಶ ಮಾಡಿದ್ದೇವೆ. ಶೌಚಾಲಯ, ಗುಣಮಟ್ಟದ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಕೊಠಡಿಗಳ ಕೊರತೆ ಇಲ್ಲದ ರೀತಿ ಸಹಕಾರ ಮಾಡಿದ್ದೀವಿ. ಮೇಡಮ್ ಅವ್ರು ಏನು ಹೇಳ್ತಾರೆ ಎಲ್ಲ ರೀತಿ ಸ್ಪಂದಿಸಿ ಸಹಕಾರ ಮಾಡಿದ್ದೀವಿ.
ನಾವು ನಮ್ಮ ಶಿಕ್ಷಕರಿಂದ ಕೇಳ್ತಕ್ಕಂಥದ್ದು ಒಂದು ಗುಣಮಟ್ಟದ ಒಂದು ರಿಸಲ್ಟ್, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಪೋಷಕರೆಲ್ಲರೂ ಕೂಡ ಬಂದಿದ್ದೀರಿ, ಏಕೆಂದರೆ ಇವತ್ತು ತುಂಬ ಅಭಿಮಾನಪೂರ್ವಕವಾಗಿ ಬಂದಿದ್ದೀರಿ. ಇದು ನಮ್ಮ ಮಕ್ಕಳು ಶಾಲೆನಲ್ಲಿ ಓದ್ತಾ ಇದ್ದಾರೆ, ಇವತ್ತು ಶಾಸಕರು ಬರ್ತಾ ಇದ್ದಾರೆ ಅನ್ನೋ ಭಾವನೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಏಕೆಂದರೆ ಮಕ್ಕಳಿಗೆ ನೀವು ಏನು ಕೊಡುಗೆ ಕೊಡ್ಬೋದಪ್ಪ ಅಂದರೆ ಸಮಯ ಎಂತಕ್ಕಂಥ ಕೊಡುಗೆ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಇದೆ. ಈ ಸಮಯ ಬೇಕು. ಈಗ ಒಂದು ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ನಾನು ಮನೆಯಲ್ಲವರು ಕೂಡ ಅಷ್ಟೇ 1 ಗಂಟೆನಾದರೂ ಕೂಡ ಅವ್ರ ಚಲನವಲನಗಳ ಬಗ್ಗೆ ಓದುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಪಕ್ಕದಲ್ಲಿ ಕೂತಾರೆ ಅಂತ ಇನ್ನೂ ಅಭಿಮಾನಪೂರ್ವಕವಾಗಿ ಒಂದು ವಿದ್ಯಾಭ್ಯಾಸವನ್ನು ಜ್ಞಾನಾರ್ಜನೆಯನ್ನು ಮಾಡುವಂಥ ಅವಕಾಶ ಆಗ್ತದೆ. ನಾನು ಇಲ್ಲಿ ಶಿಕ್ಷಕರು ನೀತಿ ಪಾಠವನ್ನು ಹೇಳ್ತಾರೆ. Yes, Mom, I am ready to watch. First and foremost step towards the success is ambition. So come let us meet ambition. Hi, I am Ambition. Big result will always request big ambition. I will be your first step to success. I will make you move towards a world where expectations are not set up the stereotype, but hold you back. But you will move with your passion, interest, and talent. Dear son, our next step is dedication. So come let us meet dedication. Hi, I am Dedication. It's only a dedication toward your fashion that will distinguish you as a champion from crowd. Dedication always takes you ahead. Sir, have you understood? Yes, Mom, it is tough to reach the success, but I will try my level best to achieve any goal. Sure, son. Our next important step is ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಪ್ರತಿ ವರ್ಷ ಆಚರಿಸಲಾಗುವ ಮಾಧ್ಯಮದ ಆಚರಣೆಯನ್ನ ತಾಲೂಕಿನ ಹಿರಿಸಾವೆ ಬಳಿಯ ಚಿಕ್ಕೋನಹಳ್ಳಿ ಗೇಟ್ನಲ್ಲಿರುವ ಸದ್ಗುರು ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಆಚರಿಸಲಾಗುತ್ತದೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 17ರಂದು ಬೆಳಗ್ಗೆ 10 ಗಂಟೆಗೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟಿನ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಸಾಯಿ ಆಶ್ರಮದ ಗುರುಮೂರ್ತಿ ಗುರೂಜಿ ಹಾಗೂ ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ ಮತ್ತು ಯೋಗಿ ಶಿವಾನಂದರವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ನೆರವೇರಿಸಲಿದ್ದಾರೆ. ಆಶಯ ನುಡಿಗಳನ್ನು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ನುಡಿಯಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ, ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದ ಲಲಿತ್ ರಾಘವ್, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯರುಗಳಾದ ಎಚ್ಬಿ ಮದನ್ಗೌಡ, ರವೀನಾ ಕಲಗೋಡು, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಕೆ ವೇಣುಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಹಾಗೂ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಸಂಘದ ಸರ್ವ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ಹಲವಾರು ರೀತಿಯ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರಾದ ನಟೀಶ್, ಚಂದ್ರು, ದಯಾನಂದ್ರವರನ್ನ ವಿಶೇಷ ಸನ್ಮಾನಕ್ಕೆ ಆಯ್ಕೆ ಮಾಡಲಾಗಿದೆ. ಪತ್ರಿಕಾ ವಿತರಕರಾದ ಜಿಆರ್ ಶರತ್, ಎಚ್ಡಿ ಮಂಜುನಾಥ್ರವರು ಕೂಡ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಸಿದ್ದರಾಜು, ಪ್ರಧಾನ ಕಾರ್ಯದರ್ಶಿ ನಟೇಶ್, ಖಜಾಂಚಿ ಪಾಂಡುರಂಗ, ಮಾಜಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, ಸದಸ್ಯ ನಂದನ್ ಸೇರಿ ಇತರರಿದ್ದರು. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಅಧಿಕೃತವಾಗಿ 1996ರಿಂದ ರಾಜ್ಯದಾದ್ಯಂತ ಪತ್ರಿಕಾ ದಿನವನ್ನು ಆಚರಿಸಲಾಗ್ತದೆ. ಅದರಂತೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ 17/7/2024ರಂದು ಬುಧವಾರ ಹಿರಿಸೇವೆ ಬಳಿ ಇರುವ ಚಿಕ್ಕೋನಹಳ್ಳಿ ಗೇಟ್ ಶ್ರೀ ಸಾಯಿ ಸದ್ಗುರು ಆಶ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರೂಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಕತ್ತರಿಘಟ್ಟದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕರ್ನಾಟಕ
ಕರ್ನಾಟಕ ರಾಜ್ಯ ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಟಿ.ವಿ. ತಗಡೂರು ಶಿವಾನಂದ ಅವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ H.B. ಮದನಗೌಡರು, ರಾಜ್ಯ ಸಮಿತಿಯ ವಿಶೇಷ ಆಹ್ವಾನಿತರಾದಂತಹ ರವಿ ನಾಕಲಗೂಡವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿ ವರ್ಷ ನಾವು ಈ ಪತ್ರಿಕಾ ರಂಗದಲ್ಲಿ ಮತ್ತು ಪತ್ರಿಕಾ ವಿತರಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವರನ್ನು ಸನ್ಮಾನಿಸ್ತಾ ಇದ್ದೀವಿ. ಅದರಂತೆ ಈ ವರ್ಷ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಎ. ನಟೇಶ್, SP. ದಯಾನಂದ್ ಮತ್ತು ಈಕ್ರು ಚಂದ್ರು ಅವರನ್ನು ಸನ್ಮಾನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ವಿತರಕರ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜ್ ಅವರು ಮಾತಿಗೆ ಮುಂದುವರಿಸಿದಂತೆ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧ ಸಾಯಿ ಆಶ್ರಮದ ಗುರುಗಳಾದಂಥ ಯೋಗಿ ಶಿವಾನಂದ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಳಗ್ಗೆಯಿಂದ ಒಂದು ಸಂಜೆವರೆಗೂ ಒಂದು ದಿವಸದ ಕಾರ್ಯಕ್ರಮಗಳಲ್ಲಿ ಪತ್ರಕರ್ತರುಗಳು ಸುದ್ದಿಯ ಹಿಂದೆ ಹೋಗಿ ಸುದ್ದಿನ ಮಾಡಿ ಬಂದು ಸುದ್ದಿನ ಕಳಿಸೋದ್ರಲ್ಲೇ ದಿನಪೂರ್ತಿ ಕಳೆಯ ಈ ಇತ್ತೀಚಿನ ದಿನಗಳಲ್ಲಿ ಒಂದು ದಿವಸ ಪತ್ರಿಕಾ ದಿನಾಚರಣೆ ಎಂದು ಪತ್ರಕರ್ತರು ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಒಂದು ಖುಷಿಯ ಕ್ಷಣಗಳನ್ನು ಕಳೆಯುವಂಥ ಒಂದು ಪತ್ರಿಕಾ ದಿನಾಚರಣೆ ಇದು. ಪತ್ರಿಕಾ ದಿನಾಚರಣೆಯಲ್ಲಿ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಪತ್ರಕರ್ತರು ಮತ್ತು ಪತ್ರಕರ್ತರ ಕುಟುಂಬದ ಸದಸ್ಯರುಗಳಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಮ್ಯೂಸಿಕಲ್ ಚೇರು ಮತ್ತು ಪಾಸಿಂಗ್ ದ ಬಾಲು, ಲೆಮನ್ ಇನ್ ದ ಸ್ಪೂನ್, ಈ ಥರ 5-6 ಗೇಮ್ಗಳನ್ನು ಪತ್ರಕರ್ತರು ಮತ್ತು ಅವರ ಸದಸ್ಯರು ಮತ್ತು ಮಕ್ಕಳುಗಳಿಗೆ ಆಯೋಜನೆ ಮಾಡಿ ಅವರಿಗೆ ಅಲ್ಲೇ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸಂಜೆ ಎಲ್ಲ ಪತ್ರಕರ್ತರುಗಳು ಮನರಂಜನೆ. ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಮಾರಕ ರೋಗ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ಹಾಗೂ ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಜಾಥಾ ಹಾಗೂ ರೋಗದ ಕುರಿತಾಗಿ ಅರಿವು ಮೂಡಿಸುವ ಬೀದಿ ನಾಟಕವನ್ನು ಮಕ್ಕಳಿಂದ ನಡೆಸಲಾಯಿತು. ಮಕ್ಕಳ ಜಾಥಾಕ್ಕೆ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ. ಮಹೇಶ್ ಚಾಲನೆ ನೀಡಿ ಮಾತನಾಡಿ, ಡೆಂಗ್ಯೂ ಜ್ವರ ಈಡಿಸ್ ಈಜಿಪ್ಟೈ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುತ್ತದೆ. ಈ ಸೊಳ್ಳೆಯು ಶುಚಿ ನೀರಿನಲ್ಲಿ ವಾಸ ಮಾಡುತ್ತದೆ. ಈ ಸೊಳ್ಳೆಗಳ ಜೀವಿತಾವಧಿ ಸುಮಾರು 30 ದಿನಗಳು ಮಾತ್ರ. ಈ ಸೊಳ್ಳೆ 10 ದಿನಗಳ ಕಾಲ ಲಾರ್ವಾ ಸ್ಥಿತಿಯಲ್ಲಿರುತ್ತದೆ. ಈ ಸೊಳ್ಳೆಗಳು ಒಂದು ಸಲಕ್ಕೆ 300 ಮೊಟ್ಟೆಗಳನ್ನು ಇಡುತ್ತವೆ. ಈ ಸೊಳ್ಳೆಗಳು ನೀರು ತುಂಬಿದ ತೊಟ್ಟಿಯಲ್ಲಿ, ಕಾಯಿ ಚಿಪ್ಪುಗಳಲ್ಲಿ ಮತ್ತು ಗುಂಡಿಯಲ್ಲಿರುವ ನೀರಿನಲ್ಲಿ ಬದುಕುತ್ತವೆ. ಈ ಸೊಳ್ಳೆಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಹಾನಿ ಮಾಡುತ್ತವೆ ಎಂದ ಅವರು, ಇದರ ಲಕ್ಷಣಗಳು ಅತಿಯಾದ ಮೈಕೈ ನೋವು, ವಿಪರೀತ ತಲೆನೋವು, ವಾಂತಿ, ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತವೆ. ಡೆಂಗ್ಯೂಗೆ ತುತ್ತಾದವರಲ್ಲಿ ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆಯಾಗಿ ಮನುಷ್ಯ ಸೊರಗಿ ಸಾವಿನ ಹತ್ತಿರಕ್ಕೆ ಹೋಗುತ್ತಾನೆ. ಜ್ವರವನ್ನು ನಿಯಂತ್ರಿಸಲು ಕಿಟಕಿಗಳಿಗೆ ಮೆಸ್ ಹಾಕುವುದು, ಸೊಳ್ಳೆ ಬತ್ತಿ ಬಳಸುವುದು, ಮೈತುಂಬ ಬಟ್ಟೆ ಧರಿಸುವುದು ಸೂಕ್ತ. ಕಸವನ್ನು ಪುರಸಭೆ ಗಾಡಿಗೆ ಹಾಕುವುದರ ಜೊತೆಗೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು, ಹೀಗೆ ಮೊದಲಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಈ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದೆಂದರು. ಅದೆಂತ ಕಾಯಿಲೆ? ಅಯ್ಯೋ ಸುಮ್ಕಿರ, ಅದ್ಯಾಕೆ ಹೇಳ್ತೀಯ? ಅದ್ಯಾವ್ದೋ ಮಹಾಮಾರಿ ಡೆಂಗ್ಯೂ ಮಲೇರಿಯಾ ಬಂದದಂತೆ, ಎಲ್ಲರಿಗೂ ಕೆಮ್ಮು ಶೀತ ಜ್ವರ ಬಂದು ಆಸ್ಪತ್ರೆ ಕಡೆಗೆ ನಿಂತವ್ರೆ. ಏನು ಡೆಂಗ್ಯೂ ಮಲೇರಿಯಾ? ಅದ್ಯಾವುದು? ಅಂತಂದ್ರೆ ನಾವು ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಹಾಗೆ ಎಲ್ಲಿ ಬೇಕಾದ್ರಲ್ಲಿ ಕಸವನ್ನ ಹಾಕೋದ್ರಿಂದ ಈ ಒಂದು ಡೆಂಗ್ಯೂ ಈಡಿಸ್ ಎಂಬ ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಡೆಂಗ್ಯೂವಿನ ಹರಡುವಿಕೆಯನ್ನು ಯಾವ ಥರ ನಿಯಂತ್ರಣವನ್ನು ಮಾಡಬೇಕು ಹಾಗೂ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ತಗೋಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಶಾಲಿನಿ ಇಂಟರ್ನ್ಯಾಷನಲ್ ಶಾಲಿನಿ ವಿದ್ಯಾರ್ಥಿಗಳಿಂದ ಒಂದು ಕಿರುನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಅಯ್ಯೋ ಅಯ್ಯೋ, ನಿಮ್ಗೆ ಏನ್ ಬಂದಿರೋದು? ಏನಕ್ಕೆ ಈ ತರ ಎಲ್ಲ ಕಸ ಎಸಿತಿದ್ದೀರಾ? ನಮ್ಮನೆ ಕಸ ನನ್ನ ಇಷ್ಟ, ನಾನೇ ನಿಮ್ಮನೆ ಮುಂದೆ ಹಾಕ್ತಿದ್ದೀನ, ರೋಡಲ್ಲಿ ಹಾಕ್ತಿರೋದು ಕೇಳಕ್ ನೀನ್ ಯಾರಮ್ಮ? ಅದಕ್ಕೆ ತಾನೇ ಪುರಸಭೆಯವ್ರದವರು ಮನೆಗೆ ಹಸಿ ಕಸ ಮತ್ತು ಒಣ ಕಸ ಅಂತ ಡಿವೈಡ್ ಮಾಡ್ಬಿಟ್ಟು ಹಾಕಿ ಅಂತ ಹೇಳ್ತಿರೋದು. ನಮ್ಮನೆ ಕಸ ನಮ್ಮ ಇಷ್ಟ, ಅದನ್ನ ಕೇಳಕ್ ನೀನ್ ಯಾರು? ಈ ತರ ಎಲ್ಲ ಮಾಡಿದ್ರೆ ನಾನು ಪುರಸಭೆಯವ್ರಿಗೆ ಅರ್ಜಿ ಕೊಡ್ತೀನಿ, ಕೇಳಿಸ್ಕೋ. ಅರ್ಜಿ ಕೊಡ್ತಾಳಂತೆ, ಅರ್ಜಿ ಹೋಗಿ ಕೊಡ್ಕೋ ಹೋಗಲೆ. ಅರ್ಜಿ ಕೊಟ್ಬಿಟ್ಟು ತೋರಿಸ್ತೀನಿ ನಾನು ಯಾರು ಅಂತ. ಬಂದ್ಬಿಟ್ಲ ಅರ್ಜಿ ಕೊಡ್ತೀನಿ ಅಂತ ನೋಡ್ಕೋತಿ, ಹೋಗು.
ನಮಸ್ತೆ ಮೇಡಮ್. ನಮಸ್ತೆ, ಏನಾಗಬೇಕಿತ್ತು? ನಮ್ಮ ಸುತ್ತಮುತ್ತಲ ಇರೋರೆಲ್ಲ ನಮ್ಮ ರಸ್ತೆಗೆ ಕಸ ತಂದು ಎಸಿತಾ ಇದ್ದಾರೆ. ಅದನ್ನ ನಾವು ಹೇಳಿದ್ರೆ ಕೇಳ್ತಾ ಇಲ್ಲ. ಅದಕ್ಕೆ ನೀವೇ ಸರಿಯಾದಂಥ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ರೈಟ್ ಹ್ಯಾಂಡ್. ನೀವಿನ್ನು ಹೋಗಿ, ನಾವು ಬಂದು ವೀಕ್ಷಿಸ್ತೀವಿ. ಧನ್ಯವಾದಗಳು ಮೇಡಮ್. ಯಾರಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಯಾರಿದು? ನಾನೇ ಮೇಡಮ್, ನಾನೇ. ಇದೇನ್ರಿ ಇದು ಇಷ್ಟೊಂದು ಸ್ಮೆಲ್ ಬರ್ತಾ ಇದೆ? ಕಸ ಎಲ್ಲ ಇಲ್ಲೇ ಹಾಕಿದ್ದೀರಾ, ಈ ಬೀದಿಲಿ ಹೆಂಗ್ ಜೀವನ ಮಾಡ್ತೀರಾ? ನೋಡಿ ಮೇಡಮ್, ಇವರೇ ಈ ಥರ ಎಲ್ಲ ಮಾಡಿದ್ ನಾವು ಕೇಳಿದ್ಕೆ ಯಾವನೇ ಕಂಪ್ಲೇಂಟ್ ಕೊಡ್ಕೋತೀವೋ ಕೊಡ್ಕೋ ಹೋಗೋ ಅಂತ ಹೇಳಿದ್ರು ಮೇಡಮ್. ಏನ್ರಿ ನಿಮ್ಮ ಮನೆ ಹತ್ರ ಡೈಲಿ ಕಸದ ಗಾಡಿ ಬರ್ತಾ ಇದೆಯೋ ಇಲ್ವೋ? ಇಲ್ಲಿಲ್ಲೇ ಕಸ ಹಾಕೊಂತ ಇದ್ದೀರಲ್ಲ? ಬರ್ತಾ ಇದೆ. ಮತ್ ಕಸ ಹಾಕಕ್ ನಿಮಗೆ ಏನ್ ಬಂದಿರೋದು ತೊಂದ್ರೆ? ಹಾಕ್ಬೇಕು ತಾನೆ ಡೈಲಿ ಕಸನ. ನಾಳೆಯಿಂದ ನೀವು ಕಸ ಹಾಕ್ಬೇಕಷ್ಟೇ ಕಸದ ಗಾಡಿಗೆ. ತಪ್ಪಾಯ್ತು ಮೇಡಮ್, ಕ್ಷಮಿಸ್ಬಿಡಿ. ನಾಳೆಯಿಂದ ಇದೇ ನಿಮಗೆ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಏನಾದ್ರು ಮಾಡಿದ್ರೆ ಫೈನ್ ಕಟ್ಬೇಕಾಗುತ್ತೆ. ಯಾರ್ರೀ ಕಸ ಎತ್ಕೊಳ್ಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಹಂತದ ವಿವಿಧ ಸಂಘಗಳು ಕನ್ನಡ ಭಾಷಾ ಸಂಪನ್ಮೂಲ ಕೇಂದ್ರಗಳ ಉದ್ಘಾಟನೆ ಸೇರಿ ಪೋಷಕರ ಸಭೆ ಆಯೋಜನೆ. ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗಿ. ಮಕ್ಕಳನ್ನ ಪೋಷಕರು ಸಂಸ್ಕಾರಯುತವಾಗಿ ಬೆಳೆಸಿ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಎಂದ ಅವರು. ಜುಲೈ 17ರಂದು ಹಿರಿಸಾವೆ ಸದ್ಗುರು ಸಾಯಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಾಧ್ಯಮ ದಿನಾಚರಣೆ. ಸಾಯಿ ಆಶ್ರಮದ ಗುರುಮೂರ್ತಿ ಗುರೂಜಿ, ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರೂಜಿ ಸೇರಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಇತರೆ ಮುಖಂಡರುಗಳು ಭಾಗಿ. ತಾಲೂಕಿನಲ್ಲಿ ಉಲ್ಬಣವಾಗುತ್ತಿರುವ ಮಹಾಮಾರಿ ಡೆಂಗ್ಯೂ ಜ್ವರದ ಕುರಿತಾಗಿ ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಂದ ಜಾಗೃತಿ ಜಾಥಾ. ರೋಗದ ಕುರಿತಾಗಿ ಅರಿವು ಮೂಡಿಸುವ ಬೀದಿ ನಾಟಕ ಪ್ರದರ್ಶನ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.